ಸೊ ಫ್ರೆಂಡ್ಸ್, ಇಲ್ಲಿ ಮಲ್ಟಿಪ್ಲಿಕೇಶನ್ಗೆ ಸಂಬಂಧಪಟ್ಟ ಕೆಲವು ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡಬಹುದು. ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇಂತಹ ಕ್ವಶನ್ಸ್ಗಳನ್ನು ಕೇಳಿದಾಗ ಅಲ್ಲಿ ತುಂಬ ಟೈಮ್ ಹಿಡಿಯುತ್ತದೆ. ಸೊ ಇಂತಹ ಕ್ವಶನ್ಸ್ಗಳನ್ನು ಕೇಳಿದಾಗ ಜಸ್ಟ್ 2 ಅಥವಾ 3 ಸೆಕೆಂಡ್ಸ್ಗಳಲ್ಲಿ ಯಾವ ರೀತಿ ಇಂತಹ ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನಾವು ಹೇಳಿಕೊಡುತ್ತೇವೆ. ಸೊ ನೀವು ತುಂಬ ಟೈಮ್ ತಗೊಳ್ಳದೆ ಜಸ್ಟ್ 3 ಅಥವಾ 5 ಸೆಕೆಂಡ್ಸ್ಗಳಲ್ಲಿ ಇಂತಹ ಕ್ವಶನ್ಸ್ಗಳನ್ನು ನೀವು ಕಂಪ್ಲೀಟ್ ಮಾಡಬಹುದು. ಸೊ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ಈಗ ನಾವು ನೋಡೋಣ. ಸೊ ಫ್ರೆಂಡ್ಸ್, ಈಗ ಇಲ್ಲಿ ಇದರ ರೂಲ್ಸ್ ಏನಂದರೆ 11 ಫಸ್ಟ್ ಬರಬೇಕು ಫ್ರೆಂಡ್ಸ್. ಈಗ 11ರಿಂದಲೇ ನಾವು ಇನ್ನು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಸೊ ಈ ಥರ 11 11 11 11 ಅಂತ ಇರಬೇಕು. ಆಗ ಮಾತ್ರ ಈ ರೂಲ್ಸು ಅಪ್ಲೈ ಆಗುತ್ತೆ ಇದಕ್ಕೆ. ಸೊ ಫ್ರೆಂಡ್ಸ್, ಈ ಥರ ಕ್ವಶನ್ಸ್ 11ರಿಂದ ಕೇಳಿದಾಗ ನಾವು ಜಸ್ಟ್ ಇದಕ್ಕೆ ಇಲ್ಲಿ ಒಂದಿದೆಯಲ್ಲ, ಒಂದನ್ನು ನಾವು ಇಲ್ಲಿ ಬರ್ಕೋಬೇಕು. ಸೊ ಮತ್ತೆ ಇಲ್ಲಿ 2 ಐತಲ್ಲ, ಈ 2ಅನ್ನು ಇಲ್ಲಿ ಬರೆಯಬೇಕು. ಸೊ 2ನ್ನ ಪ್ಲಸ್ ಮಾಡಿದಾಗ ಈ 1 2 ಪ್ಲಸ್ ಮಾಡಿದಾಗ 3 ಆಗುತ್ತಲ್ಲ, ಈ 3ನ್ನ ಇಲ್ಲಿ ಬರೀಬೇಕು. ಸೊ 132 ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, ಸೇಮ್ ಇದೇ ಥರ ಇದೆಲ್ಲವೂ ಹಾಗೆ ಮಾಡಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ, ಈ 1ಅನ್ನು ಇಲ್ಲಿ ಬರ್ಕೊಳ್ಳೋಣ, ಈ 3ನ್ನ ಇಲ್ಲಿ ಬರ್ಕೊಳ್ಳೋಣ. 2 ಟೋಟಲ್ ಮಾಡಿದಾಗ 4 ಆಗುತ್ತೆ, 4 ಇಲ್ಲಿ ಬರೀಬೇಕು. ಸೊ 143 ಇದಕ್ಕೆ ಆನ್ಸರ್ ಆಗುತ್ತೆ. ಸೊ ಫ್ರೆಂಡ್ಸ್, ಹೀಗೆ ಜಸ್ಟ್ 3 ಅಥವಾ 5 ಸೆಕೆಂಡ್ಸ್ಗಳಲ್ಲಿ ನಾವು ಇಂತಹ ಕ್ವಶನ್ಸ್ಗಳು ಬಂದಾಗ ನಾವು ಕಂಪ್ಲೀಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ 14 ಐತಲ್ಲ, 14 1 ಇಲ್ಲಾಕನ 4 ಇಲ್ಲಾಕನ 2 ಟೋಟಲ್ ಮಾಡಿದಾಗ 5 ಆಗುತ್ತೆ. ಸೊ 5 ಇಲ್ಲಿ ಬರೆಯೋಣ. ಸೊ ಇದು ನೋಡೋಣ ಫ್ರೆಂಡ್ಸ್, 15 ಅಂದರೆ 1 ಇಲ್ಲಾಕನ 5 ಇಲ್ಲಾಕನ. ಸೊ 2 ಟೋಟಲ್ ಮಾಡಿದಾಗ 6 ಆಗುತ್ತೆ. ಸೊ ಇದು ಅಷ್ಟೇ ಫ್ರೆಂಡ್ಸ್, 1 ಇಲ್ಲಾಕನ 6 ಇಲ್ಲಾಕನ 2 ಟೋಟಲ್ ಮಾಡಿದಾಗ 7 ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಆನ್ಸರು. ಸೊ ಇದೇ ಥರ ಇದು 2 ಸಂಖ್ಯೆಗಳ ಒಂದು ಮಲ್ಟಿಪ್ಲಿಕೇಶನ್ನು, ಇದೇ ಥರ 3 ಸಂಖ್ಯೆಗಳ ಮಲ್ಟಿಪ್ಲಿಕೇಶನ್ ನಾವು ಈ ಕಡೆ ಮಾಡೋಣ. ಸೊ ಫ್ರೆಂಡ್ಸ್, ಈ ಥರ 3 ಸಂಖ್ಯೆಗಳ ಒಂದು ಮಲ್ಟಿಪ್ಲಿಕೇಶನ್ ಬಂದಾಗ ಜಸ್ಟ್ ಇದನ್ನು ಸಹ 3 ಅಥವಾ 4 ಸೆಕೆಂಡ್ಸ್ಗಳಲ್ಲಿ ಕಂಪ್ಲೀಟ್ ಮಾಡಬಹುದು ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟು 3ಅನ್ನು ಹಾಕೊಳ್ಳೋಣ, ಸೇಮ್ ಇದೇ ಥರ. ಮತ್ತು ಲಾಸ್ಟ್ನಾಗಿರುವಂತಹ 1 ಇಲ್ಲಿ ಹಾಕೋಣ. ಸೊ 1 ಪ್ಲಸ್ 2 ಎಷ್ಟಾಗುತ್ತೆ? 3 ಆಗುತ್ತೆ. 3 ಹಾಕೋಣ. ಮತ್ತು 2 ಪ್ಲಸ್ 3 5 ಆಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಇದಕ್ಕೆ ಉತ್ತರ 3531. ಸೇಮ್ ಇದೇ ಥರ ಇದು ಮಾಡಬೇಕು ಫ್ರೆಂಡ್ಸ್. 2 ಫಸ್ಟ್ ಇರುವಂತಹ 2ಅನ್ನು ಇಲ್ಲಿ ಹಾಕೋಣ, ಲಾಸ್ಟ್ನಾಗಿರುವಂತಹ 1ಅನ್ನು ಇಲ್ಲಿ ಹಾಕೋಣ. ಸೊ ಈ 2 ಟೋಟಲ್ ಮಾಡಿದಾಗ 4 ಆಗುತ್ತೆ. 1 ಪ್ಲಸ್ 3 4 ಆಗುತ್ತೆ, 4 ಇಲ್ಲಿ ಹಾಕೋಣ. ಮತ್ತು 3 ಪ್ಲಸ್ 2 5 ಆಗುತ್ತೆ. ಅಷ್ಟೇ ಫ್ರೆಂಡ್ಸ್, 2541 ಇದಕ್ಕೆ. ಸೊ ಸೇಮ್ ಇದು ಕೂಡ ಹಾಗೆ ಮಾಡಬೇಕು. ಸೊ 4 ಇಲ್ಲಿ ಹಾಕೋಣ, 3 ಇಲ್ಲಿ ಹಾಕೋಣ. 3 ಪ್ಲಸ್ 2 5 ಮತ್ತು 2 ಪ್ಲಸ್ 4 6. ಸೊ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಉತ್ತರ. ಸೊ ಇದು ಸಹ ಸೇಮ್ ಆಗಿ ಬರುತ್ತದೆ. 2 ಇಲ್ಲಿ ಹಾಕೋಣ, ಮತ್ತು 6 ಇಲ್ಲಿ ಹಾಕೋಣ. 2 ಟೋಟಲ್ ಮಾಡಿದಾಗ 11 ಆಗುತ್ತೆ ಫ್ರೆಂಡ್ಸ್. ಇದು 6 ಪ್ಲಸ್ 5 11. 11 ಅಂದರೆ 1 ಆಗಬೇಕು. ಇನ್ನು ಮಿಕ್ಕಿದ್ದೊಂದು ದಶಕ ಇಲ್ಲಿ ಮೇಲೆ ಹಾಕೊಳ್ಳೋಣ. ಸೊ ಮತ್ತೆ 5 2 ಎಷ್ಟು? 7. 7 ಇದೊಂದು ಇಲ್ಲೊಂದು ಐತಲ್ಲ, 8. ಅಷ್ಟೇ ಫ್ರೆಂಡ್ಸ್, ಇಲ್ಲಿ ಅರ್ಥ ಆಯ್ತು ಫ್ರೆಂಡ್ಸ್. ಫಸ್ಟ್ 2 6ನ ಹಿಂಗೆ ಹಾಕೋಬೇಕು. 2 ಟೋಟಲ್ ಮಾಡಿದಾಗ 11 ಆಗುತ್ತೆ. 11ನ
11ರಲ್ಲಿ 1 ಹಾಕೋಣ, ಇನ್ನೊಂದು ಮಿಕ್ಕಿರುತ್ತೆ ಅದು ಮೇಲೆ ಹಾಕೋಣ. ಮತ್ತು 2 ಟೋಟಲ್ ಮಾಡಿದಾಗ 7 ಆಗುತ್ತೆ. 7 ಇಲ್ಲೊಂದು ಮಿಕ್ಕೈತಲ್ಲ 1 8 8 ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಸೇಮ್ ಇದು ಕೂಡ ಹಾಗೆ ಮಾಡಬೇಕು. ಸೊ 3 ಇಲ್ಲಿ ಹಾಕೋಣ, 4 ಇಲ್ಲಿ ಹಾಕೋಣ. ಸೊ 2 ಟೋಟಲ್ ಮಾಡಿದಾಗ 6 ಆಗುತ್ತೆ. ಮತ್ತು ಈ 2 ಟೋಟಲ್ ಮಾಡಿದಾಗ 2 3 5 ಆಗುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಆನ್ಸರು. ಇಂತಹ ಕ್ವಶನ್ಸ್ಗಳು ಬಂದಾಗ ನಾವು ಜಸ್ಟ್ 3-5 ಸೆಕೆಂಡ್ಸ್ಗಳಲ್ಲಿ ನಾವು ಇಂತಹ ಕ್ವಶನ್ಸ್ಗಳನ್ನು ನಾವು ಕಂಪ್ಲೀಟ್ ಮಾಡಬಹುದು. ಯಾಕೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಟೈಮ್ ಅನ್ನೋದು ತುಂಬ ನಮಗೆ ಕಮ್ಮಿ ಇರುತ್ತದೆ. ನಾವು ತುಂಬ ಫಾಸ್ಟಾಗಿ ಇಂಥ ಕ್ವಶನ್ಸ್ಗಳನ್ನು ಮಾಡಬೇಕಾಗುತ್ತದೆ. ಸೊ ಈ ಟ್ರಿಕ್ ನಿಮಗೆ ತುಂಬ ಉಪಯೋಗವಾಗುತ್ತದೆ. ಸೊ ಫ್ರೆಂಡ್ಸ್ ಇದೇ ಥರ 2 ಅಂಕೆಗಳ ಸಂಖ್ಯೆಯನ್ನು ನೋಡಿದ್ದೀವಿ ಮತ್ತು 3 ಅಂಕೆಗಳ ಸಂಖ್ಯೆಯನ್ನು ನೋಡಿದ್ದೀವಿ. ಈಗ 4 ಅಂಕೆಯ ಸಂಖ್ಯೆಯನ್ನು ನೋಡೋಣ. ಸೊ ಫ್ರೆಂಡ್ಸ್ ಇಲ್ಲಿ 4 ಅಂಕೆಯ ಸಂಖ್ಯೆ ಹೊಂದಿದೆ. ಸೊ ಇದು ಸಹ 11ರಿಂದ ಸ್ಟಾರ್ಟ್ ಆಗಬೇಕು. ಇಂತಹ ಕ್ವಶನ್ಸ್ಗಳನ್ನು ಇಂತಹ ಟ್ರಿಕ್ ನೀವು ಮಾಡಬೇಕೆಂದರೆ ಸ್ಟಾರ್ಟಿಂಗ್ 11 ಇರಬೇಕು ಫ್ರೆಂಡ್ಸ್. 11 ಇದ್ದಾಗ ಮಾತ್ರ ಈ ಟ್ರಿಕ್ ನಿಮಗೆ ಯೂಸ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ಫ್ರೆಂಡ್ಸ್ ಈಗ 4 ಸಂಖ್ಯೆಗಳ ಒಂದು ಮಲ್ಟಿಪ್ಲಿಕೇಶನ್ ಇಲ್ಲಿ ನಾವು ನೋಡೋಣ. ಸೊ ಫ್ರೆಂಡ್ಸ್ ಈ ಥರ ಬಂದಾಗ ಇಲ್ಲಿ 2 ಹಾಕೊಳ್ಳೋಣ. ಸೇಮ್ ಅದೇ ಥರನೇ ಇದನ್ನು ಲಾಸ್ಟ್ನಾಗಿರುವಂಥ 2 ಇಲ್ಲಿ ಹಾಕೋಣ. ಮತ್ತು ಈ 2 ಟೋಟಲ್ ಮಾಡಿದಾಗ 2 + 1 ಟೋಟಲ್ ಮಾಡಿದಾಗ 3 ಆಗುತ್ತೆ. 3 ಮತ್ತು ಈ 3 ಟೋಟಲ್ ಮಾಡಿದಾಗ 4 ಆಗುತ್ತೆ. 4 ಮತ್ತು ಈ 2 ಟೋಟಲ್ ಮಾಡಿದಾಗ 5 ಆಗುತ್ತೆ. ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಉತ್ತರ 25,432 ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಉತ್ತರ ಸೇಮ್ ಇದು ಅದೇ ಥರ ಮಾಡಬೇಕು. ಸೊ 3ನ್ನ ಇಲ್ಲಿ ಹಾಕೋಣ, 5ನ್ನ ಇಲ್ಲಿ ಹಾಕೋಣ. ಈ 2 ಟೋಟಲ್ ಮಾಡಿದಾಗ ಎಷ್ಟು? 5 8 13 ಆಗುತ್ತೆ ಫ್ರೆಂಡ್ಸ್. 13ಕ್ಕೆ 3, 13ಕ್ಕೆ 3, ಇನ್ನೊಂದು ದಶಕ ಮಿಕ್ಕಿರುತ್ತೆ ಇಲ್ಲಿ. ಮತ್ತು 2 ಟೋಟಲ್ ಮಾಡಿದಾಗ 12 ಆಗುತ್ತೆ. 8 4 12, 12 ಪ್ಲಸ್ ಇದೊಂದು 13, 13ಕ್ಕೆ 3 ದಶಕ ಮತ್ತೆ 1 ಮಿಕ್ಕಿರುತ್ತೆ. ಮತ್ತು ಈ 2 ಟೋಟಲ್ ಮಾಡಿದಾಗ 7 ಆಗುತ್ತೆ. 4 + 3 7, 7 1 8. ಸೊ 8. ಸೊ 32,335 ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್ ಜಸ್ಟ್ 3-5 ಸೆಕೆಂಡ್ಸ್ಗಳಲ್ಲಿ ಇಂತಹ ಕ್ವಶನ್ಸ್ಗಳನ್ನ ನಾವು ಕಂಪ್ಲೀಟ್ ಮಾಡಬಹುದು ಫ್ರೆಂಡ್ಸ್. ಸೊ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್.